ಏನ್ರಿ ಇದು? ಕುತ್ಕೊಳ್ಳೋಣ ಅಂದ್ರೆ ನೆಟ್ಟಗಿರೋನ್ ಸೋಫಾನೇ ಇಲ್ವಾ? ಕೂತ್ಕೊಳ್ಳಿ. ಅಂಬುಜಾ, ಆ ಡೈನಿಂಗ್ ಟೇಬಲ್ ಚೇರ್ಗಳು ಕೊಡು. ಆಯ್ತಣ್ಣ. ಕ್ಷಮಿಸ್ಬೇಕು, ನಮ್ಮ ಮನೆ ಸ್ವಲ್ಪ ಚಿಕ್ಕದು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಸ್ತುಗಳನ್ನ ಖರೀದಿ ಮಾಡಿ ಇಟ್ಕೊಂಡಿದ್ದೀನಿ. ಮನೆ ಚಿಕ್ಕದಾದ್ರೇನಂತೆ, ನಿಮ್ ಮನಸ್ಸು ದೊಡ್ಡದಲ್ವಾ? ಅದಕ್ಕೆ ನಿಮ್ ಮಗಳಿಗೋಸ್ಕರ ನಾವೇ ಇಷ್ಟು ದೂರ ಹುಡ್ಕೊಂಡು ಬಂದಿದ್ದೀವಿ. ತಗೋಪ್ಪ. ಕ್ಷಮಿಸ್ಬೇಕು, ನಮ್ಮ ರೂಪಂಗೆ ಈ ಹೆಣ್ಣೋಡೋ ಕಾರ್ಯಕ್ರಮ ಇದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಮನೆಗೇನೋ ಸಾಮಾನ್ ಬೇಕಾಗಿತ್ತು ಅಂತ ತರೋಕೆ ಪೇಟೆಗೆ ಹೋಗಿದ್ದಾಳೆ. ಅಂದ್ರೆ ನಿಮ್ ಹುಡುಗಿ ಬರೋವರೆಗೂ ನಾವು ಕಾಯ್ಬೇಕು? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಒಂದ್ಸತಿ ಫೋನ್ ಮಾಡಿ ಕೇಳಿ, ನಮ್ ಚಿರುಣೆ ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಫೋನ್ ಮಾಡಿದ್ದೆ, ಫೋನ್ ಯಾಕೋ ಎತ್ತುತ್ತಾ ಇಲ್ಲ ಅವಳು. ಈ ಪೇಟೆಲಿ ಎಲ್ಲಿ ಅಂತ ಹುಡ್ಕೋದು? ನಿಮ್ಮೆಲ್ಲರನ್ನು ಕಾಯಿಸ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಸುಂದರವಾಗಿರೋದೆಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಪರವಾಗಿಲ್ಲ, ಇದೆಲ್ಲ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಅನ್ಕೊಳ್ಳೋಣ. ನಾನು ಹೇಳ್ತಿರ್ಲಿಲ್ವಾ ಅದಕ್ಕೆ ನಮ್ ರೂಪ ಇರೋ ಚಂದಕ್ಕೆ ಹುಡುಗ ಹುಡುಕೊಂಡ್ ಬಂದ್ ಮದ್ವೆ ಮಾಡ್ಕೋತಾನೆ ಅಂತ? ನೀನೇ ಸುಮ್ನೆ ಟೆನ್ಷನ್ ತಗೊಂಡೆ. ಟೆನ್ಷನ್ನಾ? ಯಾಕೆ? ಹೆಣ್ಣೆತ್ತವರಲ್ವಮ್ಮ, ಅದಕ್ಕೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಅಂಬುಜಾ, ಅವಳಿಗೆ ಹೇಳೆ ಕರ್ಕೊಂಬರ್ಲಿ. ದೀಪ, ಅಣ್ಣ ರೂಪ ಬಂದ್ಲು. ಎಲ್ಲಿ ಬಂದ್ಲ ಅಂಬುಜಾ? ಅಯ್ಯೋ, ಬರ್ಲಿಲ್ವಾ? ಶಬ್ದ ಆಯ್ತಲ್ಲ, ರೂಪ ಬಂದ್ಲು ಅಂತ ಅಂದ್ಕೊಂಡ್ಬಿಟ್ಟೆ. ಅದ್ ಬಿಡಿ, ನೀವು ಪರಿಚಯ ಮಾಡಿಸ್ತಾ ಇದ್ರಿ? ಇವನು ನನ್ನ ಮೈದ್ನ ಚಿರಾಗ್ ಅಂತ. ಚಿರು, ಎಂತ ಒಳ್ಳೆ ಸಂಸ್ಕಾರ, ಎಲ್ಲ ಅಪ್ಪನ ಥರಾನೇ. ಸುಮ್ಮನೆ ಎಲ್ರಿಗೂ ಟೈಮ್ ವೇಸ್ಟ್ ಅಲ್ವಾ? ವೇಸ್ಟ್ ಅಂತ ಯಾಕೆ ಅನ್ಕೋತೀರಾ? ನಮ್ ಚಿರುಗೆ ಸರಿಯಾದ ಜೋಡಿ ಅಂತ ನಾವೇ ಹುಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಕಾಯೋಣ, ಏನಾಗಲ್ಲ. ಆದ್ರೆ ಹೊರಗೋದವಳು ಫೋನ್ಗೂ ಸಿಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಭಯ ಭಕ್ತಿ ಇರ್ಬೇಕು. ಹೇಳ್ದೆ ಕೇಳ್ದೆ ಹುಡ್ಗಿನ್ ನೋಡಕ್ಕೆ ಅಂತ ಸಡನ್ ಆಗಿ ಬಂದಿರೋದು ನಾವು. ತಪ್ಪು ನಮ್ದು. ಪಾಪ ಆ ಹುಡ್ಗಿಗೆ ಯಾಕೆ ಬೈತೀರಾ? ಇವಳೊಬ್ಳು ನಮ್ ಚಿರುಗೆ ಈ ಹುಡುಗಿ ಬಿಟ್ಟು ಬೇರೆ ಹೆಣ್ಣೆ ಸಿಗಲ್ಲ ಅನ್ನೋ ತರ ಆಡ್ತಿದ್ದಾಳೆ. ನೀನೇನ್ ಅನ್ಕೊಂಡೆ ಅಂತ ನನ್ಗೆ ಅರ್ಥ ಆಯ್ತು. ಅದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಗ್ನಲ್ ವೀಕು. ಈ ಕಡೆ ಹಿಂದ್ಗಡೆ ಹೋಗಿ, ಸಿಗ್ನಲ್ ಚೆನ್ನಾಗಿ ಸಿಗುತ್ತೆ. ಒಂದ್ ನಿಮಿಷ ಬಂದೆ. ಮಾಡಲಿಂಗ್ ಇಂಡಸ್ಟ್ರಿ, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ನನ್ನ ಮಗ ತುಂಬಾ ದೊಡ್ಡ ಹೆಸರು ಮಾಡಿದ್ದಾನೆ. ದುಬೈ, ಲಂಡನ್ ಅಲ್ಲೆಲ್ಲ ನಮ್ಮ ಕಂಪನಿ ಇದೆ. ದುಬೈಯ? ನಮ್ಮ ಮನೆಯವರು ದುಬೈಲೇ ಇರೋದು. ನಿಮ್ಗೂ ಗೊತ್ತಿರ್ಬೋದು ಅನ್ಸುತ್ತೆ. ಇರಿ ಫೋಟೋ ತೋರಿಸ್ತೀನಿ. ಅಂಬುಜಾ, ಎಲ್ರಿಗೂ ಬಿಸಿ ಬಿಸಿ ಕಾಫಿ ತಗೊಂಬಂದ್ ಕೊಡೆ. ಸರಿ ಅಣ್ಣ, ತರ್ತೀನಿ. ಬೇಡ ಬೇಡ, ಈಗ್ಲೇ ಬೇಡ. ಹುಡುಗಿ ಬರ್ಲಿ, ನಾವು ಅವಳನ್ನ ನೋಡ್ಬೇಕು. ಆಮೇಲೆ ಅವಳ ಕೈಯಾರನೆ ಕಾಫಿ ಕುಡಿತೀವಿ. ಇನ್ನು ಎಷ್ಟೊತ್ತಂತ ಹೀಗೆ ಕೆಲ್ಸಕ್ಕೆ ಬಾರ್ದೇ ಇರೋಂತ ಮಾತಾಡ್ಕೊಂಡು ಕೂತ್ಕೊಳ್ಳೋದು? ಹುಡುಗಿ ಬರೋವರೆಗೂ ಕಾಯ್ಲೇಬೇಕಲ್ಲ. ನಾವೆಲ್ಲ ಮನೇಲಿದ್ರು ಹೀಗೆ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದೇ ಕಷ್ಟ. ಇಲ್ಲೆಲ್ಲ ಒಟ್ಟಿಗೆ ಇದೀವಿ, ಆರಾಮಾಗಿ ಮಾತಾಡ್ಕೊಂಡಿರ್ಬೋದಲ್ವಾ? ಕಾಯೋದಕ್ಕೂ ಒಂದು ಮಿತಿ ಬೇಡ್ವಾ? ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಯಾವುದೋ ಮೂಲೆಗೆ ಬಂದು ಕುತ್ಕೊಂಡು ಕಾಯೋ ತರ ಆಯ್ತು. ಮನೆ ಬೆಳಗೋ ಸೊಸೆನ ನೋಡೋದಕ್ಕಿಂತ
ಬೇರೆ ಮುಖ್ಯವಾದ ಕೆಲಸ ಯಾವುದೂ ಇಲ್ಲ. ಆದ್ರೂ ಇದ್ಯಾಕೋ ಅತಿ ಆಯ್ತು ಸೌಂದರ್ಯ. ಅರ್ಥ ಆಯ್ತಮ್ಮ, ಅರ್ಥ ಮಾಡಿಸ್ತೀನಿ. ಏನ್ ಅರ್ಥ ಆಯ್ತು? ಅಂದ್ರೆ ಯೋಚನೆ ಮಾಡು. ಮೇಡಮ್, ನಿಮಗೆ ತೋಟ ಗೀಟ ಎಲ್ಲ ಇದೆಯಾ? ಆಸ್ತಿ ಎಲ್ಲ ಎಷ್ಟಿದೆ? ನೀವು ದುಬೈಯಲ್ಲಿ ಏನಾದರೂ ಆಸ್ತಿ ತಗೊಳ್ಳೋದಾದ್ರೆ ಹೇಳಿ, ನಮ್ಮ ಮನೆಯವ್ರು ಹೇಳಿ ಟಕ ಟಕ್ ಟಕ ಟಕ್ ಅಂತ ಮಾಡಿಸ್ಕೊಟ್ಬಿಡ್ತೀನಿ. ಅಂಬುಜ, ಅಡುಗೆ ಮನೆಗೆ ಹೋಗಿ ಉಪ್ಪಿಟ್ಟಿಗೆ ಉಪ್ಪು ಸರಿ ಇದೆಯಾ ನೋಡೋಗೆ. ಅಯ್ಯೋ, ಅದನ್ನ ಅದಕ್ಕೆ ನೋಡ್ಕೋತಾರಣ್ಣ. ಅವಳ ಜೊತೆ ನೀನು ಹೋಗೆ. ಸರಿ ಅಣ್ಣ, ಆಯ್ತು. ಅಲ್ಲಿ ಚಿನ್ನದ ಬೆಲೆನೂ ಕಮ್ಮಿ ಅಂತೆ, ಆಮೇಲೆ ಹೇಳ್ತೀನಿ. ಕ್ಷಮಿಸ್ಬೇಕು, ಅವಳು ನನ್ನ ತಂಗಿ, ಸ್ವಲ್ಪ ಹಾಗೆ ಮಾತು ಜಾಸ್ತಿ. ಇರ್ಲಿ ಬಿಡಿ, ಮನೆ ಅಂದಮೇಲೆ ಈ ಥರದವ್ರೊಬ್ರು ಇರಲೇಬೇಕಲ್ಲ. ದೇವ್ರೆ, ಈ ರೂಪ ಎಷ್ಟೊತ್ತಿಗೆ ಬರ್ತಾಳೋ, ಏನ್ ಕಥೆನೋ.